ನಮಸ್ಕಾರ ನಮಸ್ಕಾರ ಕರ್ನಾಟಕದ ಜನತೆಗೆ ಬಹುದೊಡ್ಡ ನಮಸ್ಕಾರ. ಕರ್ನಾಟಕದಲ್ಲಿ ಎಲ್ಲೆಲ್ಲೂ ನೀನೆ ಯಾರು ಅಂತೀರ? ಎಲ್ಲೆಲ್ಲೂ ನೀನೆ, ನಾ ಕಂಡಲ್ಲೆಲ್ಲ ನೀನೆ. ಕರ್ನಾಟಕದಲ್ಲಿ ಕಳೆದ ಒಂದು ತಿಂಗಳಲ್ಲಿ ಅತಿ ಹೆಚ್ಚಾಗಿ ಬೀದಿಗೆ ಬಂದು ಜನರ ಕೈಲಿ ಉಗಿಸ್ಕೊಳ್ತಾ ಇರೋದು, ಕ್ರೈಮ್ ಮಾಡಿ ತಗಲಾಕೊಳ್ತಾ ಇರೋಂಥ ಇಲಾಖೆ ಏನಾದರೂ ಇದ್ರೆ ಅದು ಕರ್ನಾಟಕ ಪೊಲೀಸ್ ಇಲಾಖೆ. ಯಾಕೆ ಕರ್ನಾಟಕ ಪೊಲೀಸ್ ಇಲಾಖೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸುನೀಲಿಂದ ರೇಪ್ ಕೇಸ ಬಂದೆ ಸ್ವಲ್ಪ ತಾಳಿ ನಿಧಾನವಾಗಿ ಸುನೀಲ್ ಮಾತಾಡೋಣ. ಫಸ್ಟ್ ಸುನೀಲ್ಗೆ ಮುಂಚೆ ಮೈಸೂರ್ದು ಮಾತಾಡಬೇಕಾಗಿದೆ. ಮೈಸೂರಲ್ಲಿ ಒಬ್ಬ ಸಿಸಿಬಿ ಇನ್ಸ್ಪೆಕ್ಟರ್ ಪಬ್ಗೆ ಹೋಗಿ ಎಣ್ಣೆ ಹೊಡೆದು ಗಲಾಟೆ ಮಾಡಿ ಅದನ್ನು ಯಾರೋ ವಿಡಿಯೋ ಮಾಡಿ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಅವರಿಗೆ ತೋರಿಸಿ ಅವನಿಗೆ ಜಾಗ ಖಾಲಿ ಮಾಡಿಸೋರೆ. ಅಫ್ಕೋರ್ಸ್ ಸಸ್ಪೆಂಡ್ ಆಗಿದೆ ಅಂತ ಕೇಳ್ಪಟ್ಟೆ. ಅಲ್ರಿ, ಈ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡ್ರೆ ಪೊಲೀಸ್ ಆಗ್ಬಿಟ್ರೆ ಇವ್ರೇನು ಹುಲಿಗಳ? ಒಳ್ಳೆ ಹುಲಿಗಳ ತರ ಇವ್ರುಗಳು ಬಿಹೇವಿಯರು. ಆ ಮೈಸೂರಲ್ಲಿ ಕುಡ್ದವನೆ ಒಂದು ಹೋಗಿರೋದು ಪುಕ್ಸಟ್ಟೆ ಪಬ್ಬಲ್ಲಿ ಬಿಟ್ಕಣಕ್ಕೆ. ಬಿಟ್ಕೊಂಡ ಮೇಲೆ ಮುಚ್ಕೊಂಡು ಬಿಟ್ಟಿ ಕುಡ್ದದನ್ನ ಮನೆಗೆ ಬರ್ಬೇಕಲ್ವಾ, ಅಲ್ಲಿ ಡ್ರಾಮಾ, ಯಾರಿಗೋ ಆವಾಜು. ಇವನ್ ಸಿಸಿಬಿ ಇನ್ಸ್ಪೆಕ್ಟರ್ ಆಗ್ಬಿಟ್ರೆ ಏನ್ ಇವ್ರಿಗೇನ್ ಸ್ಟ್ಯಾಂಪ್ ಔಟ್ ಕೊಟ್ಟಿದ್ದೀರಾ? ಗಲಾಟೆ ಮಾಡ್ಬೋದು. ಏನ್ ಇವನೇನ್ ರಾಜ್ನ ಪಬ್ಲಿಕ್ ಸರ್ವೆಂಟ್ ಅನ್ನೋದನ್ನೇ ಮರ್ತೋಗೋ ಅಂತ ಈ ಪೊಲೀಸ್ ಅವ್ರಿಗೆ ಏನ್ ಹೇಳ್ಬೇಕು ಗುರು? ಕರ್ನಾಟಕದಲ್ಲಿ ಕಳೆದ ಒಂದು ತಿಂಗಳಿಂದ ಪೊಲೀಸರು ಒಂದಲ್ಲ ಒಂದು, ಪೊಲೀಸ್ ಇಲಾಖೆ ಭ್ರಷ್ಟ ಪೊಲೀಸರು ಒಂದಲ್ಲ ಒಂದು ರೀತಿ ಪಾಪ ಆ ಕುಡ್ದು ಗಲಾಟೆ ಮಾಡಿದ ವಿಡಿಯೋ ತಗೊಂಡೋಗಿ ನಮ್ಮ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಮೇಡಮ್ ಅವರಿಗೆ ತೋರಿಸಿದ್ದಾರೆ. ಸೀಮಾ ಮೇಡಮ್ ಅವರು ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಅನ್ನ ಬರೆದು ಹೋಗ್ಗುರು ಮನೆಗೆ ಅಂತೇಳಿ ಕಳಿಸೋರೆ. ಇನ್ಮೇಲೆ ಪಬ್ಗೆ ಹೋಗಪ್ಪ, ಪಬ್ಗೆ ಹೋಗ್ಬಿಟ್ಟು ಗಲಾಟೆ ಮಾಡ್ಗುರು. ಏನ್ ಮಾಡ್ತೀಯಾ? ಏನ್ ಅಹಂ ಇದೆ ಅಲ್ವಾ, ಆ ಅಧಿಕಾರದ ಅಹಮ್ಮು, ಆ ಕಾಕಿ ಬಟ್ಟೆ, ಪೊಲೀಸನ ಅಹಮ್ಮು ನಿಮ್ಮಗಳಿಗೆ ಆ ರೀತಿ. ಅದನ್ನ ಹೇಳ್ತಾರಲ್ಲ, ಮಧ್ಯರಾತ್ರಿನಲ್ಲಿ ಅರ್ಧ ರಾತ್ರಿನಲ್ಲಿ ಐಶ್ವರ್ಯ ಬಂದ್ರೆ ಈ ಅರ್ಧ ರಾತ್ರಿನಲ್ಲಿ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡ್ರೆ ಹುಲಿ ಆಗ್ಬಿಡೋದು. ಒಳಗಡೆ ಇಳಿ ಮನಸ್ಸು, ಮಾಡೋದೆಲ್ಲ ಕಚಡ ಕೆಲಸ. ಅದೊಂದಾಯ್ತಾ? ಆಮೇಲೆ ಈಗ ನಮ್ದು DJ ಹಳ್ಳಿದು ನೆನ್ನೆ ನಮ್ದಕ್ಕೆ ನೋಡಿದೀವಿ ನೀವು. ನಮ್ದಕ್ಕೆ ಬೆಳಗ್ಗೆ BTVನಲ್ಲಿ ನಮ್ದು DJ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ಗೆ ಏನ್ ಮಾಡಿದ್ರು, ಅವ್ರದಕ್ಕೆ ರೇಪ್ ಮಾಡಿದೆ ಅಂತ, ರೇಪಿಸ್ಟ್ ಅಂತ ಎಲ್ಲ ಚಾನಲ್ ಓಡಿಸೋದು ಆಯ್ತು. ಈಗ ಸಂಜೆ ಹೊತ್ತಿಗೆ ಏನಾಯ್ತು ಯಾರಿಗೂ ಗೊತ್ತಾಗಿಲ್ಲ. ಹಾಗಾಗಿ DJ ಹಳ್ಳಿ ಇನ್ಸ್ಪೆಕ್ಟರ್ ಹನಿ ಟ್ರ್ಯಾಪ್ ಅಂತ BTV ಮತ್ತೆ ಅವರು ಇವರು ಫೈನ್ ಹನಿ ಟ್ರ್ಯಾಪೇ ಅಂತ ಅನ್ಕೊಂಡನಾಗರು. ಓಕೆ, ಡನ್. ರೇಪ್ ಅಲ್ಲ, ಹನಿ ಟ್ರ್ಯಾಪ್. DJ ಹಳ್ಳಿ ಇನ್ಸ್ಪೆಕ್ಟರ್ ಅದಕ್ಕೆ ಮುಂಚೆ ಬೇಜಾನಿದೆ. ಮತ್ತೊಂದ್ಸತಿ ಜ್ಞಾಪಿಸ್ಬಿಡ್ತೀನಿ. ಒನ್ಸ್ ಅಗೇನ್ ಬಿಫೋರ್ ಗೋಯಿಂಗ್ ಟು DJ ಹಳ್ಳಿ ರೇಪ್ ಅಂತ ಬೆಳಗ್ಗೆ ಮಾಧ್ಯಮ ತೋರಿಸ್ತು. ಸಾಯಂಕಾಲ ಒಟ್ಟಿಗೆ ರೇಪ್ ಹೋಗ್ಬಿಟ್ಟು ಅದು ಹನಿ ಟ್ರ್ಯಾಪ್ ಆಗ್ಬಿಡ್ತು. ನಮ್ದಕ್ಕೆ ಹೆಂಗೆ ಅಂತ ಗೊತ್ತಿಲ್ಲ, ನಿಮ್ದಕ್ಕೆ ಯೋಚನೆ ಮಾಡ್ಕೊಳ್ಳಿ. ಬೆಳಗ್ಗೆ ರೇಪಿಸ್ಟ್ ಆದವ ಏನು DJ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ, ಸಾಯಂಕಾಲ ಅವನು ವಾಟ್ ಈ ಬಿಕೇಮ್, ಐ ಥಿಂಕ್ ಈ ಬಿಕೇಮ್ ಹನಿ ಟ್ರ್ಯಾಪ್. ಫೈನ್, ಹನಿ ಟ್ರ್ಯಾಪ್ ವಿಚಾರಕ್ಕೆ ಬರೋಣ. ಹನಿ ಟ್ರ್ಯಾಪ್ ಮುಂಚೆ ಒಂದಷ್ಟು ನಿಮ್ಗೆ ವಿಚಾರಗಳನ್ನ ಜ್ಞಾಪಿಸ್ತೀನಿ. ಏನಕ್ಕೆ ಮರ್ಯಾದೆ ಜಾಸ್ತಿ ನೀವು. ಈ ಒಂದು ತಿಂಗಳಿಂದ ಈ ಪೊಲೀಸರು ಬೀದಿಗೆ ಬಂದು ಒಬ್ಬರಾದ ಮೇಲೆ ಒಬ್ಬರು ಬೇಡ, ಈ ಡಿಪಾರ್ಟ್ಮೆಂಟಿನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಾ ಇದ್ದಾರೆ. ಮೊದಲು ಬಂದವನು ಸೂರ್ಯನಗರ ಇನ್ಸ್ಪೆಕ್ಟರ್ 2 kg ಚಿನ್ನನ, 2 kg ಚಿನ್ನ ಅಂದ್ರೆ ಎಷ್ಟು ಗೊತ್ತಾ? 2,60,00,000 ಚಿನ್ನನ ಹೆಂಡತಿಗೆ ಕದ್ದಿರೋ ಯಾರು? ಕಳ್ಳನ ಹತ್ರ ರಿಕವರಿ ಮಾಡಿ ಅದಕ್ಕೆ PF ಹಾಕಿ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಕಳ್ಕೊಂಡವ್ರು ಕೊಡೋ ಅಂತಂದ್ರೆ, ಇಲ್ಲ ನಮ್ಮ ಹೆಂಡತಿಗೆ ಚಿನ್ನ ಒಡವೆ ಮಾಡಿಸ್ಕೊಡ್ತೀನಿ ಅಂತೇಳಿ 2 kg ಚಿನ್ನಾಭರಣ ಮಾಡಿಸ್ಕೊಂಡವನೆ. ಅವನ ಮೇಲೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿರ್ಬೋದು, ಕರ್ನಾಟಕದ DGPನೇ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, CMA ಆಗಿರ್ಬೋದು, ಯಾವುದೇ ಕ್ರಮ ತಗೊಂಡಿಲ್ಲ. ಸಸ್ಪೆಂಡಾ? ಅವನೋಗಿ ಸ್ಟೇ ತಗೊಂಬತ್ತಾನೆ. FIR ಮಾಡೋದು, ಆ 2 kg ಚಿನ್ನನ ರಿಕವರಿ ಮಾಡೋದು, ಕಳ್ತನ ಕೇಸ್ ಹಾಕೋದು, ಚೀಟಿಂಗು, ದ್ರೋಹ, ಕರ್ತವ್ಯಕ್ಕೆ ದ್ರೋಹ ಮಾಡವನೆ ಸೂರ್ಯನಗರದವನು. ನೋ FIR, ನೋ ಅರೆಸ್ಟ್, ನೋ ಜೈಲ್. ಯಾಕೆಂದ್ರೆ ಪೊಲೀಸ್ನ ನಾವು ಅರೆಸ್ಟ್ ಮಾಡಲ್ಲ. ಓಕೆ, ನಿಮ್ದಕ್ಕೆ ಅರೆಸ್ಟ್ ಮಾಡಲ್ಲ, ಹಂಗಾರೆ ನಮ್ದಕ್ಕೆ ಅರೆಸ್ಟ್ ಮಾಡಕ್ಕೆ ನೀವು ಕಾನೂನು ಇಟ್ಕೊಂಡಿರೋದು. ಏನ್ ಹೇಳೋದು ಗುರು ಇದಕ್ಕೆ? ನಾವ್ ಏನ್ ಹೇಳೋಣ? ಸೂರ್ಯನಗರದವನು 2 kg ಎಂಟ್ರಿಗೆ ಒಡವೆ ಮಾಡಿಸ್ಕೊಟ್ಟ, ಅವನ್ನ ಅರೆಸ್ಟ್ ಮಾಡಿಲ್ಲ. ಬ್ಯಾಡ ಬಿಡುಗರು, ಸೂರ್ಯನಗರ ಬಿಟ್ಟು ಬಿಡಿ. ಓಕೆ, ಯಾಕೆ ಬಿಡೋಣ, ಕಟ್ಕೊಳ್ಳೋಣ, ಅದು ಬೇರೆ ವಿಚಾರ.
ಚಾಮರಾಜಪೇಟೆಗೆ ಬರೋಣ. ಚಾಮರಾಜಪೇಟೆಯವನು ಎಷ್ಟೋ ವರ್ಷಗಳಿಂದ ಇನ್ಸ್ಪೆಕ್ಟರ್ ಮಂಜಾ ಏನ್ ಮಾಡ್ತಾ ಇದ್ದ ಅಂತಂದ್ರೆ, ಅವ್ರದಕ್ಕೆ ಚಾಮರಾಜಪೇಟೆಗೆ ಡ್ರಗ್ಸನ್ನ ಮಾರಿ 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 ದುಡ್ಡನ್ನ ಮಾರ್ಕೊಂತ ಇದ್ರಂತೆ. ಏನ್ ಗುರು ಕಥೆ ಇದು? ಸೂರ್ಯನಗರದವನು ಎಂಟ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ 2 kg ಪೊಲೀಸ್ ಇಲಾಖೆನೋ, ಅವನ ಮೇಲೆ FIR ಇಲ್ಲ, ಅರೆಸ್ಟ್ ಇಲ್ಲ, ಜೈಲ್ ಇಲ್ಲ. ಓಕೆ, ನೆಕ್ಸ್ಟ್ ಚಾಮರಾಜಪೇಟೆ ಮಂಜಾ ಅವನು ಡ್ರಗ್ಸ್ ಮಾಡ್ತಾವನೆ, ತಿಂಗಳಿಗೆ ಲಕ್ಷ ಲಕ್ಷ ಇಸ್ಕೊಂತ ಇದ್ದಂತೆ. ACP ಚಂದನ್ ಎನ್ಕ್ವೈರಿ ಮಾಡಿ ಒಂದು ದೊಡ್ಡ ರಿಪೋರ್ಟ್ ಹಾಕಿ ಇವ್ರಿಗೆ ಸಸ್ಪೆಂಡ್ ಆಗೋರು, FIR ಹಾಕಿ ಮಾಡಿಲ್ಲ. NDPS ಕೇಸಲ್ಲಿ NDPS ಕೇಸ್ ಹಾಕಿ ಅವನಿಗೆ ಡ್ರಗ್ ಟ್ರಾಫಿಕರ್ಸ್ ಹತ್ರ ದುಡ್ಡಿಸ್ಕೊಂತ ಇದ್ನಲ್ಲ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್, ಚೀಟಿಂಗು, ಕಮಿಷನ್ನು, ಒಮಿಷನ್ ಆಫ್ ಕ್ರೈಮ್, ಕಮಿಷನ್ನು ಎಲ್ಲ ಇದೆಯಲ್ಲ. ಯಾಕೆ ಅವನು ಮಂಜಿನ ಮೇಲೆ, ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮೇಲೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು, DGP, ಹೋಮ್ ಮಿನಿಸ್ಟರ್, CM ಏನು ಕಳಂಕ ಇಲ್ಲದ ಸರ್ಕಾರ ಅಂತೀರಾ? ಇಲ್ಲಿ ನೋಡಿದ್ರೆ ಕಳಂಕ ಹೊತ್ಕೊಂಡ್ರೆ ಪೊಲೀಸ್ ಅವ್ರಿಗೆ ಒಂದು FIR ಹಾಕಲ್ಲ, ಒಂದು ಅರೆಸ್ಟ್ ಮಾಡಲ್ಲ, ಒಂದು ಜೈಲಿಗೆ ಕಳ್ಸಲ್ಲ. ನನ್ನ ಮೇಲೆ ಯಾವ್ದೋ ಸಣ್ಣ ವಿಡಿಯೋ ಕೇಸ್ ಹಾಕ್ಬಿಟ್ಟು ಮನೆ ನುಗ್ಗೋ ಅಂತ ಈ ಪೊಲೀಸ್, ಕೊಡಗೇಳಿ ಪೊಲೀಸರು ಈಗ ಅದನ್ನೇ ಕೇಳ್ತಾ ಇದೀವಿ. ಪೊಲೀಸ್ ಅವ್ರನ್ನ ಅರೆಸ್ಟ್ ಯಾಕೆ ಮಾಡ್ತಾ ಇಲ್ಲ? ಸೂರ್ಯನಗರ ಇನ್ಸ್ಪೆಕ್ಟರ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಚಾಮರಾಜಪೇಟೆ ಮಂಜನ್ ಯಾಕೆ ಅರೆಸ್ಟ್ ಮಾಡಿಲ್ಲ? ಇವ್ರ ಕೇಸ್ಗೆ ಇವರೇ FIR ಹಾಕೋದು, ಇವರೇ ಕ್ಲೀನ್ ಚಿಟ್ ಕೊಡೋದು. ನೋ ಮ್ಯಾನ್ ಈಸ್ ಆಲ್ರೆಡಿ ನಮ್ದಕ್ಕೆ ಅವ್ರು ಕರೆಕ್ಟ್ ಆಗಿದ್ದಾರೆ ಭಯ್ಯ, ಏನೂ ಇಲ್ಲ. ಬೆಳಗ್ಗೆ ರ್ಯಾಪಿಸ್ಟು, ಸಾಯಂಕಾಲ ಅಮಾಯಕ ಇದನ್ನು ಹನಿ ಟ್ರಾಪಿಸ್ಟು. ಏನ್ ಗುರು? ಓಕೆ, ಕಮಿಂಗ್ ಟು ಸ್ಟ್ರೈಟ್ಲಿ ಟು DJ ಹಳ್ಳಿ. DJ ಹಳ್ಳಿಗೆ ಬರಕ್ ಮುಂಚೆ ಮೈಸೂರಲ್ಲಿ ಕುಡಿದ್ನೇನೆ ಒಬ್ಬನ್ ಸಸ್ಪೆಂಡ್ ಆಗವನೆ. ದೇವನಹಳ್ಳಿನಲ್ಲಿ PSI, ಫಿಮೇಲ್ PSI ಪೋಸ್ಕೋ ಕೇಸ್ ರಿಜಿಸ್ಟರ್ ಮಾಡಕ್ಕೆ 1 ಲಕ್ಷ ರೂಪಾಯಿ. ಏನ್ ಬಾಳ್ತಾ ಇದ್ದೀರಾ ಪೊಲೀಸ್ ಇಲಾಖೆನಲ್ಲಿ? ಇದಕ್ಕೆಲ್ಲ ಉತ್ತರ ನಮಗೆ ಗೊತ್ತಿದೆ. ಟ್ರಾನ್ಸ್ಫರ್ಗಳಿಗೆ ಲಕ್ಷ ಲಕ್ಷ ಕೋಟಿ ಕೊಟ್ಬಿಟ್ಟು ಇಲ್ಲಿ ವಸೂಲಿಗೆ ಜನರ ಹತ್ರ ನಿಂತ್ಕೊಳ್ಳೋದು. ಏನ್ ಬಾಳ್ತೀರಪ್ಪ? ಆ ಟ್ರಾನ್ಸ್ಫರ್ಗೆ ಮಂತ್ರಿಗಳಿಗೆ ಕೋಟಿ ಕೊಡೋದು, ಇಲ್ಲಿ ವಸೂಲಿ ಹಾಕ್ಬೇಕಾದ್ರೆ ಸಿಕ್ಕಾಕೊಳ್ಳೋದು. ಅಲ್ಸೂರ್ ಗೇಟ್ ಇನ್ಸ್ಪೆಕ್ಟರ್ ಹನುಮಂತ್ ಭಜಂತ್ರಿ 1 ಕೋಟಿ ರೂಪಾಯಿ, ಕೋರ್ಮಂಗಲ 1 ಕೋಟಿ ರೂಪಾಯಿ, ಇಬ್ರು ಪಾರ್ಟ್ನರ್ಶಿಪ್ ಅಂತೆ. ತಿಂಗಳಿಗೆ 1 ಕೋಟಿ ರೂಪಾಯಿ ಪಬ್ಬು ಬಾರ್ಗಳಿಂದ ವಸೂಲಿ. 1 ಕೋಟಿ ರೂಪಾಯಿ ಇಸ್ಕೊಬೇಕಾದ್ರೆ ಹನುಮಂತ ಭಜಂತ್ರಿ ಸಿಕ್ಕಾಕೊಂಡ, ಕೋರ್ಮಂಗಲದ ಸಿಕ್ಕಾಕೊಂಡ, ಇಬ್ರು ಸಸ್ಪೆಂಡ್. ಈಗ ನೆಕ್ಸ್ಟ್ DJ ಹಳ್ಳಿಗೆ ಮುಂಚೆ ಮೈಸೂರಿಗೆ ಹೋಗ್ಬೇಕು. ಕುಡ್ದು CCB ಇನ್ಸ್ಪೆಕ್ಟರ್ ಫುಲ್ ಟೈಟು. ನಮ್ದಕ್ಕೆ ಏನೆಲ್ಲ ಬೇಕು ಡ್ಯಾನ್ಸ್ ಆಡ್ಬೇಕು. ಅಲ್ಲ ಕಣ, ಕುಡಿಯೋದ್ ಬಿಟ್ಟಿ ನೀವು ಪಬ್ಗಳ ಹೋಗಿ ಪೊಲೀಸರು ಕಾಸಂತೂ ಖಂಡಿತ ಕೊಡಲ್ಲ. ನಿಮ್ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳಿ, ಕುಡಿಯೋದು ಬಿಟ್ಟಿ. ಅದರಲ್ಲಿ ಈ ಗಲಾಟೆಗಳು, ಈ ವಿಡಿಯೋಗಳು, ಜನ ಏನ್ ಸುಮ್ನೆನಾ? ಅವ್ರ ಹತ್ರ ಮೊಬೈಲ್ ಮಾಡ್ಕೊಂಡಿರ್ತಾರೆ. ನೀವ್ ಏನ್ ಬಾಳಿದ್ರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ರ? ಸೀಮಾ ಮೇಡಮ್ ಮನೆಗೆ ಕಳ್ಸಿದ್ರ ಅವನನ್ನ, CCB ಪೊಲೀಸನ್ನ? ಏನ್ ಬಾಳು. ಓಕೆ, ಕಮಿಂಗ್ ಸ್ಟ್ರೈಟ್ ಈಗ DJ ಹಳ್ಳಿ ಡಿಸ್ಕೋ ಜಾತಿ ಅಲ್ಲ ಗುರು. DJ ಅಂತಂದ್ರೆ DJ ಹಳ್ಳಿ ದೇವರ ಜೀವನಹಳ್ಳಿನ ಏನೋ ಇರ್ಬೇಕು ಗುರು. DJ ಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸುನೀಲ್ಗೆ ಬರೋಣ. ಸುನೀಲ ಅಮಾಯಕ ಅಂತ BTV ಅವರು ಹೇಳಿದ್ರು. ಹನಿ ಟ್ರ್ಯಾಪ್, BT ಅವರು ಹೇಳಿದ್ರು ಹನಿ ಟ್ರ್ಯಾಪ್ ಆಗಿದೆ ಅಂತ. ಓಕೆ ಗುರು, ಹನಿ ಟ್ರ್ಯಾಪ್ ಅಂತಾನೆ ಮಾಡ್ಕೊಳ್ಳೋಣ. ಈಗ ಅದು ರೇಪ್ ಅಲ್ಲ, ಹನಿ ಟ್ರ್ಯಾಪ್. ಅಕಾರ್ಡಿಂಗ್ ಟು ಮೀಡಿಯಾ ಅಂಡ್ BTV, DJ ಹಳ್ಳಿ ಸುನೀಲ್ ಒಂದು ಹನಿ ಟ್ರ್ಯಾಪ್. ಓಕೆ, ಡನ್. ನಮ್ಮ DK ಶಿವಕುಮಾರ್ ಒಂದು ಡೈಲಾಗ್ ಹೊಡೆದ್ರು. ಯಾವ ವಿಚಾರಕ್ಕೆ? DJ ಹಳ್ಳಿ ವಿಚಾರಕ್ಕಲ್ಲ, ರಮೇಶ್ ಜಾರಕಿಹೊಳಿ ವಿಚಾರಕ್ಕೆ. ನಾನೇನೋ ಹೋಗಿ ಒಂದು ಚಡ್ಡಿ ಬಿಚ್ಚಿದ್ನ ಅಂತ ನಾನು ಹೇಳಿಲ್ಲಪ್ಪ ಇದನ್ನ. ಅವರು ಏನೋ ದೊಡ್ಡ ಸಾಹೇಬ್ರು ಏನೋ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ DK ಶಿವಕುಮಾರ್ ಹೇಳಿ ನಾನೇನೋ ಚಡ್ಡಿ ಬಿಚ್ಚಿದ್ನ ಅಂತ. ಡೆಫಿನೆಟ್ಲಿ. ಇನ್ನು ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀನೊಬ್ಬ ಇನ್ಸ್ಪೆಕ್ಟರ್ ಆಗಿ DJ ಹಳ್ಳಿ ಸುನೀಲ್ ವೇರ್ ಆರ್ ಯು? ಸುನೀಲ್ ವಿಕ್ಟಿಮ್, ಸುನೀಲ್ ಅಕಾರ್ಡಿಂಗ್ ಟು BTV ಬೆಳಗ್ಗೆ ಸುನೀಲ್ ಅನ್ನ ರೇಪಿಸ್ಟ್ ಅಂತ ಹೇಳ್ತು, ಸಾಯಂಕಾಲ ನೋಡಿದ್ರೆ ವಾಷಿಂಗ್ ಮಿಷಿನ್ ಹಾಕಿ ತೊಳೆದ್ಬಿಟ್ಟು ನೋ ಮ್ಯಾನ್, ಸುನೀಲ್ ಇಸ್ ಆಕ್ಚುಲಿ ಹನಿ ಟ್ರ್ಯಾಪ್. ಓಕೆ ಗುರು, ಒಬ್ಬ ಇನ್ಸ್ಪೆಕ್ಟರ್ ಆಗಿ ಹನಿ ಟ್ರ್ಯಾಪ್ ಅಂತಾನೆ ಅನ್ಕೊಳ್ಳೋಣ. ಅಲ್ಲ ಗುರು, ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು DJ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಹನಿ ಟ್ರ್ಯಾಪ್ ಅಂತಾನೆ ಅನ್ಕೊಳ್ಳೋಣ. ಅಲ್ಲ ಗುರು, ಯಾರೋ ಬಂದ್ ಕರೆದ್ರೆ ನೀನು ಹನಿ ಟ್ರ್ಯಾಪ್ ಹಾಕಿ ಹೋಯ್ತ್ಯಾ? ಎಷ್ಟು ಬೇಜವಾಬ್ದಾರಿ ಇನ್ಸ್ಪೆಕ್ಟರ್ ಅಂತ ನಾವು ಅನ್ಕೊಂಬೇಕಿದ್ ನಿನ್ನ. ಒಬ್ಬ ಇನ್ಸ್ಪೆಕ್ಟರ್ ಆಗಿ ಹನಿ ಟ್ರ್ಯಾಪ್ ಅಂತ ಅನ್ಕೊಳ್ಳೋಣ. ನಿಮ್ದಕ್ಕೆ ಅವ್ರದಕ್ಕೆ ಕರೆದ್ರೆ ನಿಮ್ದಕ್ಕೆ ಹೆಂಗ್ ಹೋಯ್ತಿರಿ? ಇದು ಬೇಜವಾಬ್ದಾರಿ ಅಲ್ವಾ? ಏನಪ್ಪಾ ಗುರು, ನಾನು DJ ಹಳ್ಳಿ ಭಾಷೆಯಲ್ಲೇ ಮಾತಾಡ್ತೀನಿ. ನಿಮ್ದಕ್ಕೆ ಅವ್ರದಕ್ಕೆ ಕರೆದ್ರೆ ಹನಿ ಟ್ರ್ಯಾಪ್ ಅಂತ ನಿಮ್ದಕ್ಕೆ ಯಾಕೆ ಹೋಗಿದ್ದು ಕೇಳ್ಬೇಕಲ್ವಾ ನಿಮ್ಗೆ? ಸೀರಿಯಸ್ಲಿ ಸಮಥಿಂಗ್ಸ್ ರಾಂಗ್ ವಿತ್ 130 ಪೊಲೀಸ್ ಸ್ಟೇಷನ್, 130 ಗತಿ. ಬರೀ ಬೆಳಗ್ಗೆ ಎದ್ರೆ ವಸೂಲಿ, ಭ್ರಷ್ಟಾಚಾರ, ಕಂಪ್ಲೇಂಟ್ ಕೊಟ್ರೆ ಭ್ರಷ್ಟಾಚಾರ, ಕಂಪ್ಲೇಂಟ್ ಕೊಟ್ರೆ ವಸೂಲಿ, FIR ಮಾಡ್ಬೇಕಾದ್ರೆ ವಸೂಲಿ, ಪಾಸ್ಪೋರ್ಟ್ಗೆ ವಸೂಲಿ, ಬೀದಿನಲ್ಲಿ ಅಂಗಡಿ ಕೊನೆ ಹತ್ರ ವಸೂಲಿ, ರೌಡಿ ಶೀಟ್ಗಳ ಹತ್ರ ವಸೂಲಿ,
ರೌಡಿ ಶೀಟರ್ಗಳ ಹತ್ರ ಮಾಮೂಲಿ ಫಿಕ್ಸ್ ಮಾಡ್ಕೊಂಡವ್ರೆ. ಸಿವಿಲ್ ಡಿಸ್ಪ್ಯೂಟ್ಗಳು ಬಂದ್ರೆ ಒಳ್ಳೆ ಒಳ್ಳೆ ಬಕ ಪಕ್ಷಿಗಳ ತರ ಬರ್ರೋ ಅಂತ ಅವ್ರಿಗೆ ಫೋನ್ ಮಾಡಿ ಕರ್ಸ್ಕೊಂಡು ಡೀಲೋ. ಬೆಂಗಳೂರಲ್ಲಿ ಏನಾಗ್ತಾ ಇದೆ? ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದೀರಾ? ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದೀರಾ? ಪೀಪಲ್ ವಾಂಟೆಡ್ ಟು ಆಸ್ಕ್. ಅಲ್ರಿ, ಒಬ್ಬರಾದ ಮೇಲೆ ಒಬ್ಬರು ಈ ತರ ಬೀದಿಗೆ ಬರ್ತಿರಲ್ಲ ಪೊಲೀಸ್ ಇಲಾಖೆಯವರು. ನಮಗಂತೂ ಅರ್ಥ ಆಗ್ತಾ ಇಲ್ಲ. ವಾಟ್ ಈಸ್ ಹ್ಯಾಪನಿಂಗ್ ಇನ್ ಬ್ಯಾಂಗ್ಳೂರ್ ಸಿಟಿ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ, ಪ್ರತಿದಿನ ಬೆಳಗ್ಗೆ ಇದ್ರೆ ನಿಮ್ಮ ಪೊಲೀಸರು ಒಬ್ಬನು 2 kg ಚಿನ್ನ ಎಂಟಿಗೆ ಮಾಡಿಸ್ಕೊಡ್ತಾನೆ. ಚಾಮರಾಜಪೇಟೆನು ಯಾರ ಮೇಲೂ FIR ಆಗಲ್ಲ, ಯಾರನ್ನೂ ಅರೆಸ್ಟ್ ಮಾಡಲ್ಲ, ಪೊಲೀಸವ್ರನ್ನ ಯಾರನ್ನೂ ಜೈಲಿಗೆ ಕಳಿಸಲ್ಲ. ಆರ್ಟಿಕಲ್ 14 ಪ್ರಕಾರ ಕಾನೂನು ಮುಂದೆ ಎಲ್ಲರೂ ಒಂದೇ. ಸಾರ್ವಜನಿಕರ ಮನೆ ನುಗ್ಗಕ್ಕಾಗತ್ತೆ, ನಮ್ಮ ಮನೆ ನುಗ್ಗಕ್ಕಾಗತ್ತೆ. ಅದೇ ಇವರುಗಳನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ, ನಿಮ್ದು ಅಡ್ಜಸ್ಟ್ಮೆಂಟ್ ಅವ್ರ ಜೊತೆ, ಅಥವಾ ಹೋಮ್ ಮಿನಿಸ್ಟರ್ ಹೇಳಿದ್ರೆ ಅರೆಸ್ಟ್ ಮಾಡಬೇಡ ಅಂತ? ವಾಟ್ ಈಸ್ ಹ್ಯಾಪನಿಂಗ್ ಇನ್? ಅಲ್ಲಿ ಯಾರೋ ಹೇಳ್ತಾರೆ, ಸರ್ ನೀವು ವಿಡಿಯೋ ಮಾಡೋದು ಓಕೆ, ಪರಿಹಾರ ಏನು? ನನ್ನ CM ಮಾಡ್ರಪ್ಪ. 2028ಕ್ಕೆ CM ಮಾಡಿ, ಎಲ್ಲದಕ್ಕೂ ಪರಿಹಾರ ನಾನು ಮಾಡ್ತೀನಿ. ಒಬ್ಬನ್ ತುಟಿಕ್ ಅನ್ಬಾರ್ದು, ಡ್ಯೂಟಿ ಮಾಡ್ಬೇಕು. ಹೊಟ್ಟೆ ಇದ್ರೆ ಬೆಳಗ್ಗೆ ಹೊತ್ತು 2 ಅವರ್ ಜಾಗಿಂಗು ಆದೇಶ ಮಾಡಿಸ್ತೀನಿ. ಬರೀ ಹೊಟ್ಟೆ ಇರೋ ಪೊಲೀಸವ್ರೆ, ಆ ಕುಶಾನ್ AC ಗಾಡಿಗಳು ಕೊಟ್ಬಿಟ್ಟಾರ ಪೊಲೀಸವ್ರಿಗೆ. ಹೊಟ್ಟೆ ಇಷ್ಟಪ್ಪ ಬೆಳ್ಕೊಂಡು ಒಳ್ಳೆ ಬಸ್ರಿ ಹಂಗಿಸ್ತಾರ ಅವೇ. ನಾನ್ CM ಆದ್ರೆ ಹೊಟ್ಟೆ ಇತ್ತು ಅಂತಂದ್ರೆ ಕಟ್ಟು, ಏನೋ ಸಂಬಳದಲ್ಲಿ ಅರ್ಧ ಕಟ್ಟು. ಏನ್ ಮಾಡೋಣ? ಎಲ್ಲ ಬಾಡಿ ಟ್ರಿಮ್ ಆಗಬೇಕು. ನಾವು ಬಾಡಿಗಳು ನೋಡಿ ಇವ್ರನ್ನ ಅಪಾಯಿಂಟ್ ಮಾಡಿ, ನಾನೇನೋ CM ಆದ್ರೆ ಹೊಟ್ಟೆ ಇರೋ ಪೊಲೀಸ್ ಅವ್ರಿಗೆ ಅರ್ಧ ಸಂಬಳ ಕಟ್ಟು. ಓಕೆ, ಏನ್ ಮಾಡೋಣ? ಏನ್ ಮಾಡೋಣ ಹೇಳಿ? ಒಂದಂತೂ ನಿಜ, ಕರ್ನಾಟಕದಲ್ಲಿ DGP IGP ಇದಾರ, ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ತಾ ಇದಾರೆ. ಅವನು ಮೈಸೂರಲ್ಲಿ ಸೀಮಾ ಅವರು ಪೊಲೀಸ್ ಕಮಿಷನರ್, ಹೆಂಗೋ ಮೇಡಮ್ ಅವರು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡೋರು, ನಮ್ಗೆ ಚೆನ್ನಾಗಿ ಗೊತ್ತು. ಥ್ಯಾಂಕ್ಸ್ ಸೀಮಾ ಅವ್ರೆ. ನಿಮ್ಮ ಬರೀ ಅವನ್ನ ಸಸ್ಪೆಂಡ್ ಅಲ್ಲ, FIR ಹಾಕ್ಬೇಕಾಗಿತ್ತು. ಪಬ್ಲಿಕ್ ನ್ಯೂಸೆನ್ಸ್ ಅಲ್ವಾ ಮೇಡಮ್ ಅವ್ರೆ? ಪಬ್ಲಿಕ್ ನ್ಯೂಸೆನ್ಸ್ ಅಲ್ವಾ? ಹೋಗಿ ಕುಡಿಯೋದು ಬಿಟ್ಟಿ, ಆ ಬಿಟ್ಟಿನಲ್ಲಿ ಇವ್ರದ್ದು ಕಿರ್ಚಾಟ ಗಲಾಟೆ, ಅದು ವಿಡಿಯೋ ಆಗಿ ಗಬ್ಬೆದ್ದೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಮಿಷನರ್ ಅವನ್ನ ಸಸ್ಪೆಂಡ್ ಮಾಡೋರೆ. ಬೆಂಗಳೂರಲ್ಲಿ ಸಾಲು ಇನ್ಸ್ಪೆಕ್ಟರ್ಗಳು ಬೀದಿಗೆ ಬರ್ತಾವ್ರೆ. ಏನ್ ಮಾಡ್ತಿರೋ ಏನು ಗೊತ್ತಾಗ್ತಾ ಇಲ್ಲ. ಈಗ ಇವಂದು DJ ಹಳ್ಳಿ ಸುನೀಲ, ನಿಮ್ದಕ್ಕೆ ಅವ್ರದಕ್ಕೆ ಕರೆದ್ರೆ ನಿಮ್ದಕ್ಕೆ ಯಾಕೆ ಹೋದ್ರಿ? ಇವನ್ ಪ್ರಿಸ್ಯೂಮಿಂಗ್ ಅದು ಹನಿ ಟ್ರ್ಯಾಪ್ ಅಂತ ಅನ್ಕೊಳ್ಳೋಣ. ಅವ್ರದಕ್ಕೆ ಕರೆದ್ರೆ ಮೇಡಮ್ ಅವರು, ನಿಮ್ದಕ್ಕೆ ಇನ್ಸ್ಪೆಕ್ಟರ್ ಆಗಿ ಯಾಕೆ ಹೋದ್ರಿ? ಜವಾಬ್ದಾರಿ ಇಲ್ಲ ನಿಮ್ದಕ್ಕೆ ಇಲ್ವೇನೋ? ಅಯ್ಯೋ, ಎಲ್ಲಿದೆ ಜವಾಬ್ದಾರಿ? ಏನ್ ಸಿಕ್ಕರು ಮೇಯೋದು, ಏನ್ ಸಿಕ್ಕರು ಮುಗಿಸ್ಕೊಂಡ್ ಬರೋದು, ತಗಲಾಕೊಂಡ್ರೆ ಹನಿ ಟ್ರ್ಯಾಪ್ ಅನ್ನೋದು. ಆಹಾ, ನೀವು ನಿಮ್ ಡಿಪಾರ್ಟ್ಮೆಂಟ್ ನೀವು ಹಾಕೊಂಡ್ರೆ ಯೂನಿಫಾರ್ಮ್, ನೀವು ಬಾಳು ನನಗೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ ಗುರು. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, DK ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್, ಅಪ್ಪ ಆ ಇನ್ಚಾರ್ಜ್ ಮಿನಿಸ್ಟ್ರು ನೀವು, ಅಪ್ಪ ಯಾವ್ದಕ್ಕೆ ಹೇಳ್ಬೇಕು? ನಿಮ್ದಕ್ಕೆ ಹೇಳ್ಬೇಕಾ, ನಮ್ದಕ್ಕೆ ಕೇಳ್ಬೇಕಾ? ಯಾವ್ದಕ್ಕೆ ಗೊತ್ತಿಲ್ಲ ಗುರು. ಓಕೆ, ಏನೋ ತುಂಬಾ ಮಜಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್. ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಅಟ್ಲೀಸ್ಟ್ ಲೆಟ್ ದಮ್ ಫೀಲ್ ದ ಶೇಮ್. ಅವ್ರಗಳಿಗೆ ಅಟ್ಲೀಸ್ಟ್ ಆ ಶೇಮ್ಲೆಸ್ನೆಸ್ ಫೀಲ್ ಆಗ್ಲಿ. ಪೊಲೀಸ್ ಆಗಿರೋದು, ಯೂನಿಫಾರ್ಮ್ ಹಾಕೊಂಡಿರೋದು ದರ್ಪ ತೋರ್ಸ್ಲಿಕ್ಕೂ ಅಲ್ಲ, ಬಿಟ್ಟಿ ಕುಡಿಯಕ್ಕೂ ಅಲ್ಲ, ಭ್ರಷ್ಟಾಚಾರ ಮಾಡ್ಲಿಕ್ಕೂ ಅಲ್ಲ, ಕಲೆಕ್ಷನ್ ಮಾಡ್ಲಿಕ್ಕೂ ಅಲ್ಲ, ಸಾಮಾನ್ಯ ಜನರಿಗೆ ಸುಳ್ಳು FIR ಹಾಕಕ್ಕೂ ಅಲ್ಲ, ಸುಳ್ಳು ರೌಡಿ ಪಟ್ಟಿಗಳನ್ನ ಓಪನ್ ಮಾಡಕ್ಕೂ ಅಲ್ಲ. ನೀವಿರೋದು ಲಾ ಅಂಡ್ ಆರ್ಡರ್ ನ ಮೇಂಟೈನ್ ಮಾಡಕ್ಕೆ, ಕ್ರೈಮ್ ಅನ್ನ ಪ್ರಿವೆಂಟ್ ಮಾಡಕ್ಕೆ. ಏನಾದ್ರೂ ಕ್ರೈಮ್ ಆಯ್ತು ಅಂತಂದ್ರೆ ಅದ್ರ ಮೇಲೆ ಕಾನೂನು ಕ್ರಮ ಜರುಗಿಸಕ್ಕೆ. ಅದನ್ನ ಬಿಟ್ಟು ನೀವೆಲ್ಲ ಮಾಡ್ತೀರಲ್ರೋ. 2 kg ಚಿನ್ನನ ತನ್ನ ಸ್ವಂತ ಪತ್ನಿಗೆ ಏನೋ ಗೊತ್ತಿಲ್ಲ, ಅದನ್ನು ಪತ್ನಿ ಅಂತಂದ್ರು, ಸ್ವಂತ ಹೆಂಡತಿಗೆ 2 kg ಆಭರಣ ಕದ್ದಿರೋ ಚಿನ್ನದಲ್ಲಿ ಮಾಡಿಕೊಟ್ರೆ ಅವನು ಪೊಲೀಸ ಕಳ್ಳನ? ಚಾಮರಾಜಪೇಟೆಯಲ್ಲಿ ಇನ್ಸ್ಪೆಕ್ಟರ್ ಮಂಜ ಡ್ರಗ್ಸ್ಗಳನ್ನ ಮಾರಿ ಪ್ರತಿ ತಿಂಗಳು ವಸೂಲಿ ಮಾಡ್ತಾನೆ ಅಂತಂದ್ರೆ ಅವನು ಇನ್ಸ್ಪೆಕ್ಟರಾ ಅಥವಾ ಡ್ರಗ್ ಪೆಡ್ಲರ? ನೀವೇ ಹೇಳ್ಬೇಕೆಲ್ಲ. ಕೊಡಗೇಳಿ ಇನ್ಸ್ಪೆಕ್ಟ್ರು ಸುಳ್ಳು ಕೇಸ್ಗಳು ಹಾಕೋದು, ಆಮೇಲೆ 10 ಲಕ್ಷ ಕೊಡು 20 ಲಕ್ಷ ಕೊಡು ಅನ್ನೋದು, ಕೊಟ್ಟಿಲ್ಲ ಅಂತಂದ್ರೆ ಅವ್ರ ಮೇಲೆ ರೌಡಿ ಪಟ್ಟಿ ಹಾಕೋದು, ಇವೇ ಕೆಲಸ ಇವರು. ಆಮೇಲೆ ರೌಡಿ ಪಟ್ಟಿ ಹಾಕೋದ ಮೇಲೆ ಬಾ ವಸೂಲಿಗೆ ಇನ್ನೊಂದು ಕೇಸ್ ಹಾಕ್ತೀವಿ ಅನ್ನೋದು, ಬರೀ ಇದೇ ಕೆಲಸ. ಸಿವಿಲ್ ಡಿಸ್ಪ್ಯೂಟ್ಗಳು, ರೌಡಿ ಪಟ್ಟಿಗಳು, ಸುಳ್ಳು FIRಗಳು ಬರೀ ಇವೆ. ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುಂದು ದೇವನಹಳ್ಳಿ ಅಮ್ಮ ಪೋಸ್ಕೋ ಕೇಸ್ ರಿಜಿಸ್ಟರ್ ಮಾಡಕ್ಕೆ 1 ಲಕ್ಷ ಲಂಚ ಸಿಕ್ಕಾಕೊಂಡು ಆಂಟಿಸಿಪೇಟರಿ ಬೆಲ್ ಸಿಕ್ಕಿಲ್ಲ, ಎಸ್ಕೇಪ್ ಅಂತೆ. ಏನ್ ಬಾಳ್ತಿರೋ, ಅರೆಸ್ಟ್ ಮಾಡಕ್ಕೂ ಸಿಕ್ಕಿಲ್ಲ, ಓಡಾಬಿಟ್ಟವಳೆ. ಈಗ DJ ಹಳ್ಳಿ ಸುನೀಲ್ನು ಬೆಳಗ್ಗೆ ಅವ್ರದಕ್ಕೆ ರೇಪು ಅಂತ BTVಲಿ ಬಂತು, ಸಂಜೆ ನೋಡಿದ್ರೆ ಅವ್ರದಕ್ಕೆ ಹನಿ ಟ್ರ್ಯಾಪು ಅಂತ ಬಂತು.
ಈಗ ಕಮಿಂಗ್ ಬ್ಯಾಕ್ ಟು ಹನಿ ಟ್ರ್ಯಾಪ್ ಡಿಜೆ ಹಳ್ಳಿ ಸುನಿಲ ಹನಿ ಟ್ರ್ಯಾಪ್ ಅಂತ ಅನ್ಕೋಣ ಗುರು, ನೋ ಪ್ರಾಬ್ಲಮ್. ಅದು ರೇಪ್ ಅಲ್ಲ. BTV ನಿನ್ನ ವಾಶ್ ಮಾಡಿದ್ದಾರೆ, ಬೆಳಗ್ಗೆಯಿಂದ ಸಾಯಂಕಾಲ ಒಳಗಾಗಿ ಒಬ್ಬ ರೇಪಿಸ್ಟು ಹನಿ ಟ್ರ್ಯಾಪಿಸ್ಟ್ ಆಗ್ತಾನೆ. ಇದು ನಮ್ಮ ಮಾಧ್ಯಮಗಳ ಮಿರಾಕಲ್ ಅವ್ರದಕ್ಕೆ ಹನಿ ಟ್ರ್ಯಾಪೆ ಅಂತ ಅನ್ಕೋಣ. DK ಶಿವಕುಮಾರ್ ಅವರು ರಮೇಶ್ ಜಾರಕಿಹೊಳಿಗೆ ಒಂದು ಮಾತು ಕೇಳಿದ್ರು, ನಾನೇನ ಚಡ್ಡಿ ಬಿಚ್ಚಿದ್ನಾ ಅಂತ. ಈಗ ಅವ್ರಿಗೆ ನಾ ಅದೇ ಪ್ರಶ್ನೆ ಕೇಳಕ್ ಹೋಗಲ್ಲ, ನೀವು ಅರ್ಥ ಆಯ್ತು ಅನ್ಕೊಂತೀನಿ. ಅಲ್ಲ ಗುರು, DK ಶಿವಕುಮಾರ್ ಅವರ ಡೈಲಾಗ್ ಅನ್ನ ನಿನಗೆ ಉಪಯೋಗಿಸಿದ್ರೆ ಎಲ್ಲೋದಿಯಾ ಸುನೀಲ? ಒಬ್ಬ ಇನ್ಸ್ಪೆಕ್ಟರ್ ಆಗಿ ಮಾನ ಮರ್ಯಾದೆ ಇಲ್ವಾ? ಆ ಯೂನಿಫಾರ್ಮ್ಗೆ ಬೆಲೆ ಇಲ್ವಾ? ಸಂಬಳ ತಗೊಳಲ್ವಾ? ಅಟ್ಲೀಸ್ಟ್ ಆ ಸಂಬಳಕ್ಕಾರು ನಿಯತ್ತಾಗಿ ಇರ್ಬೇಕಲ್ವಾ? ಏನು ಇಲ್ವಲ್ಲ? ಯಾಕೆ ನೀವೆಲ್ಲ ಏನಕ್ಕೆ ಕೋಟಿ ಕೊಟ್ಟು ಟ್ರಾನ್ಸ್ಫರ್ ಹಾಕ್ಸ್ಕೊಂಡ್ ಬರೋದು ಲೂಟಿ ಮಾಡಕ್ಕೆ? ತಗಲಾಕಂಡೆ ನೀನ್ ಸುನೀಲ. ಯಾಕೆ ತಗಲಾಕೊಂಡೋ ದೇವರೇ ಬಲ್ಲ. ನಿಮ್ದಕ್ಕೆ ತಗಲಾಕೊಂಡಿದ್ಯಾ, ಅವ್ರದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರದಕ್ಕೆ ಬೆಳಗ್ಗೆ ರೇಪು BTVನಲ್ಲಿ, ಸಾಯಂಕಾಲ ಅದು ಹನಿ ಟ್ರ್ಯಾಪು. ನಿಮ್ದಕ್ಕೆ ನ್ಯೂಸ್ BTVದಕ್ಕೆ ನಿಮ್ದಕ್ಕೆ ನ್ಯೂಸ್ ಯಾವುದು? ಬೆಳಗ್ಗೆದಕ್ಕೆ ನ್ಯೂಸು ಸತ್ಯನ, ಸಾಯಂಕಾಲಕ್ಕೆ ನಿಜಾನ? ನಿಮ್ದಕ್ಕೆ BTV ಅವರು ಹೇಳ್ಬೇಕು ಗುರು. ಏನೋ ಈ ಟಿವಿಯವ್ರಿಗೂ ಈ ಪೊಲೀಸವ್ರಿಗೂ ನನಗೂ ದೇವ್ರೇ, ಬೆಳಗ್ಗೆಯಿಂದ ನಾನು ಸ್ವಲ್ಪ ಬ್ಯುಸಿ ಇದೆ, ವಿಡಿಯೋ ಮಾಡೋಕ್ಕಾಗಿಲ್ಲ, ಈಗ ಮಾಡ್ತಾ ಇದ್ದೀನಿ. ಓಕೆ, ಸ್ವಲ್ಪ ನಗಬೇಕು, ಸ್ವಲ್ಪ ನಗಿಸ್ಬೇಕು, ಸ್ವಲ್ಪ ಮಿಮಿಕ್ರಿ ಮಾಡಲೇಬೇಕು. ಅವ್ರು ಯಾರ ಕೇಳ್ತಾರೆ ಸರ್ ಇದಕ್ಕೆಲ್ಲ ಉತ್ತರ ಏನು ಅಂತ. 2028ಕ್ಕೆ ಎಲೆಕ್ಷನ್ ನಿಂತ್ಕೋ, MLA ಆಗು, ನಾನು MLA ಆಗ್ತೀನಿ, CM ಆಗಿ ಬದಲಾವಣೆ ಮಾಡೋಣ. ಇಲ್ಲಿ ಕೂತ್ಕೊಂಡು ಕಮೆಂಟಲ್ಲಿ ಏನು ಉತ್ತರ ಅಂತ ಕೇಳಿದ್ರೆ ಇನ್ನು ರೆಡಿಮೇಡ್ ಆಗಿ ಆನ್ಸರ್ ಮಾಡೋಕ್ಕೆ ನಾವೇನು BTV ಅವರ? ಬೆಳಗ್ಗೆ ರೇಪಿಸ್ಟ್ ಅಂತ ಓಡಿಸೋದು, ಸಾಯಂಕಾಲ ಹನಿ ಟ್ರ್ಯಾಪಿಸ್ಟ್ ಅಂತ ಓಡಿಸ್ತಾರೆ. ಇದು ನಮ್ಮ ಸ್ಯಾಟಲೈಟ್ ಚಾನೆಲ್ಗಳು, ಪ್ರತಿಷ್ಠಿತ ಮಾಧ್ಯಮಗಳು ಮಾಡುವಂತ ಕೆಲಸ. ಆಮೇಲೆ ಈ ಬೆಳಗ್ಗೆ ನಂಬೇಕಾ, ಸಾಯಂಕಾಲ ನಂಬೇಕಾ, ಅಥವಾ ಇವ್ರನ್ನ ನಂಬಲೇಬಾರ್ದ? ಜನರಿಗೆ ಬಿಟ್ಟಂತ ವಿಚಾರ. ನಾನೇನಿದ್ರು ಜಸ್ಟ್ ಅದನ್ನ ತೋರಿಸುವಂತ ಕೆಲಸ ಮಾಡ್ತೀನಿ. ನಾನು ಯಾವುದನ್ನು ಕೂಡ ಕನ್ಕ್ಲೂಡ್ ಮಾಡ್ಲಿಕ್ಕೆ ಹೋಗಲ್ಲ. ಪೊಲೀಸರು ಭ್ರಷ್ಟಾಚಾರ ಮಾಡಿದ್ರೆ ಬಿಡಲ್ಲ. ಕಾರಣ ಯಾಕೆಂದ್ರೆ ನಾನು ಐ ಲವ್ ಪೊಲೀಸ್, ಕರ್ನಾಟಕ ಪೊಲೀಸ್. ನನಗೆ ಕರ್ನಾಟಕ ಪೊಲೀಸ್ ಅಂದ್ರೆ ತುಂಬಾ 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 ಇಷ್ಟ. ನನಗೆ ತುಂಬಾನೇ ಇಷ್ಟ. ಅವನ್ ಕಂಡ್ರೆ ಪ್ರಾಣ. ಕರ್ನಾಟಕ ಪೊಲೀಸ್ ಅಂದ್ರೆ ನಿಜವಾಗ್ಲೂ, ಅದ್ರಲ್ಲೂ IPS ಆಫೀಸರ್ ಅಂತೂ ಬೇಡ ಅಂಟಮ್ಮ ನನಗೆ. ದೇ ಆರ್ ಲೈಕ್ ಮೈ ಬ್ರದರ್ಸ್. ಐ ವಿಲ್ ನಾಟ್ ಲೀವ್ ದೆಮ್. ಓಕೆ, ನೀವು ಏನೇ ಆಟ ಆಡ್ಬೋದು. ಕೋರ್ಟಲ್ಲಿ ಅಡ್ವೊಕೇಟ್ಸ್ ಇಲ್ಲ ಅಂತಂದ್ರೆ ಪೊಲೀಸರು ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ಅಡ್ವೊಕೇಟ್ಸ್, ಡಿಫೆನ್ಸ್ ಅಡ್ವೊಕೇಟ್ಸ್ ಇದ್ರೇನೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ರೇನೆ ಯಾರಿಗಾರು ಒಂದು ನ್ಯಾಯ ಡೆಲಿವರಿ ಮಾಡ್ಲಿಕ್ಕಾಗೋದು ಜಡ್ಜ್ ಸಾಹೇಬ್ರು. ಇದನ್ನ ಯಾರು ಮರಿಬಾರ್ದು. ಒಬ್ಬ ಅಡ್ವೊಕೇಟ್ ಅಂದ್ರೆ ಇರ್ಬೋದು, ಕೆಟ್ಟವರು ಇರ್ಬೋದು, ಆದ್ರೆ ನಮ್ಮಂತ ಅಡ್ವೊಕೇಟ್ಗಳು ಇರ್ತಾರೆ. ಓಕೆ, ಅಂಡ್ ಬೀಯಿಂಗ್ ಎನ್ ಅಡ್ವೊಕೇಟ್ ಐ ಆಮ್ ಎನ್ ಆಫೀಸರ್ ಆಫ್ ದ ಕೋರ್ಟ್. ಕರ್ನಾಟಕ ಪೊಲೀಸ್ ಅವರಿಗೆ, IPS ಆಫೀಸರ್ಗಳಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಒಬ್ಬ ಅಡ್ವೊಕೇಟ್ ಅಂದ್ರೆ ಆಫೀಸರ್ ಆಫ್ ದ ಕೋರ್ಟ್. ರೂಲ್ ಹ್ಯಾಸ್ ಟು ಬಿ ಫಾಲೋಡ್. ರೂಲ್ನ ಬ್ರೇಕ್ ಮಾಡಿದ್ರೆ ನಿಮ್ಮ ಜೀವನ ನಾಶ ಆಗೋದಂತೂ ಕರೆಕ್ಟ್, ಅದ್ರಲ್ಲಿ ಗ್ಯಾರಂಟಿ. ಯಾವನೋ ಹೇಳ್ದ, ರಾಜಕಾರಣಿ ಹೇಳ್ದ, ಮಿನಿಸ್ಟರ್ ಹೇಳ್ದ ಅಂತ ನಮ್ಮಂತವ್ರ ಮೇಲೆ ಪಿತೂರಿಗಳು ಮಾಡೋದು, ಸುಳ್ಳು ಕೇಸುಗಳು ಹಾಕೋದು, ಏನೇನೋ ಮಾಡಿದ್ರೆ ಅದರ ಪರಿಣಾಮವನ್ನ ನೀವೇ ಅನುಭವಿಸ್ತೀರಾ. ಮಿನಿಸ್ಟರ್ ಅಲ್ಲ, ಮಿನಿಸ್ಟರ್ ಸಪರೇಟ್ ಆಗಿ ಕೊಡ್ತೀವಿ. ಕಜ್ಜಾಯ ಮಾಂಜಾ ಕಾನೂನಲ್ಲಿ ಕೊಡ್ತೀವಿ ಅವನಿಗೆ, ಮಿನಿಸ್ಟರ್ಗೆ. ಸಿಕ್ಕಾಕೊಂಡ್ರೆ ನೀವೇ ಸಿಕ್ಕಾಕೊಂಡ್ರೆ. ಆಮೇಲೆ ನಾನು ಅಷ್ಟು ಈಸಿಯಾಗಿ ಬಿಡುವಂತ ವ್ಯಕ್ತಿ ಅಲ್ಲ. ಐ ಮೇ ಟೇಕ್ ಟೈಮ್, ಬಟ್ ಐ ವಿಲ್ ಎನ್ಶ್ಯೂರ್ ದೇ ಆರ್ ಫಿನಿಶ್ಡ್, ಲೀಗಲಿ ದೇ ಆರ್ ಫಿನಿಶ್ಡ್. ಡೌಟ್ ಇತ್ತು ಅಂತಂದ್ರೆ ಕರ್ನಾಟಕದಲ್ಲಿ 2010ರಲ್ಲಿ 51 ಜನ IPS ಆಫೀಸರ್ಗಳನ್ನ ಬ್ಲಾಕ್ ಲಿಸ್ಟ್ ಮಾಡಿಸಿದ್ದೀನಿ. ಸಾಲು IPS ಆಫೀಸರ್ಗಳನ್ನ ಎಕ್ಸ್ಪೋಸ್ ಮಾಡಿದ್ದೀನಿ. ಒಬ್ಬ ADGP ಅಮೃತ್ ಪಾಲನ್ನ 2023ರಲ್ಲಿ ನಾನು ಕೆಲವು ವಕೀಲರು ಜೈಲು ಕೂಡ ಕಳಿಸಿದ್ದೀವಿ. 500 ಕೋಟಿ PSI ಸ್ಕ್ಯಾಮ್ ಅಲ್ಲಿ. ಐ ಮೇ ನಾಟ್ ಬಿ ಎ ಕಾಮನ್ ಮ್ಯಾನ್, ಬಟ್ ದ ಸೇಮ್ ಟೈಮ್ ಮೈ ವಾಯ್ಸ್ ಇಸ್ ಲೆಸ್ಟಿಮೇಟ್. ನನ್ನ ಧ್ವನಿ ಸತ್ಯವಾಗಿ ನಡೆಯೋಕೆ ಪ್ರಯತ್ನ ಬೀಳ್ತದೆ. ನಾನು ಕಚಡ ಪೊಲೀಸ್ ಇಲಾಖೆಯಲ್ಲಿ ಕೂತ್ಕೊಂಡು ಕಚಡ ಕೆಲಸ ಮಾಡುವಂತ ಪೊಲೀಸರ ವಿರುದ್ಧ ಧ್ವನಿ ಮಾಡ್ತೀನಿ. ನನ್ನ ಸಂವಿಧಾನ ಕೊಟ್ಟಿರುವಂತ ಹಕ್ಕಿದು. ನೀವು ಪಬ್ಲಿಕ್ ಸರ್ವೆಂಟ್ಸ್ ಅನ್ನ ಮರಿಬೇಡಿ. ಈ ಕರ್ನಾಟಕದಲ್ಲಿ ಪೊಲೀಸ್ ಗಿರಿ ನಡೆಯಲ್ಲ. ನೀವು ಯಾವುದೇ ಮಿನಿಸ್ಟರ್ ಜೊತೆಗೆ ಏನೇ ಸಂಬಂಧ ಇಟ್ಕೊಳ್ಳಿ, ಪೊಲೀಸ್ ಗಿರಿ ಇರಬಾರ್ದು. ಡೆಮೋಕ್ರಸಿನಲ್ಲಿ ಪೊಲೀಸ್ ಗಿರಿ ಅಲ್ಲ. ನೀವು ಪೊಲೀಸ್ ಅನ್ನೋರು ಪಬ್ಲಿಕ್ ಸರ್ವೆಂಟ್ಸ್. ಯು ಆರ್ ನಥಿಂಗ್ ಬಟ್ ಎ ಪಬ್ಲಿಕ್ ಸರ್ವೆಂಟ್, ಬೇರೆ ಏನೂ ಅಲ್ಲ. ಒಂದು FIR ಅನ್ನ ಬಿ ರಿಪೋರ್ಟ್ ಹಾಕ್ಲಿಕ್ಕೆ 5 ಲಕ್ಷ ಕಾಸು. ರೌಡಿ ಶೀಟರ್ಗಳ ಹತ್ರ ತಿಂಗಳು ವಸೂಲಿ. ರೌಡಿ ಶೀಟರ್ ಮಾಡಕ್ಕೆ ಕಾಸು, ರೌಡಿ ಶೀಟರ್ ತೆಗಿಯಕ್ ಕಾಸು, FIR ಮಾಡಕ್ ಕಾಸು, FIR ನ ಕ್ಲೋಸ್, ಬಿ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡಕ್ ಕಾಸು, ಲಕ್ಷ ಕಾಸು, ಪಾಸ್ಪೋರ್ಟ್ ಕಾಸು, ಕಂಪ್ಲೇಂಟ್ ಕೊಡಕ್ ಕಾಸು. ಏನ್ ಬಿಟ್ಟಿಯಾಗಿ ಮಾಡ್ತೀರಾ? ಸಂಬಳ ಯಾಕೆ ತಗೊಂತೀರಾ? ಸರ್ಕಾರ ಕೇಳ್ಬಿಡಿ, ಸಂಬಳ ಬೇಡ, ಬರೀ ವಸೂಲಿಲೇ ಜೀವನ ಮಾಡ್ತೀವಿ ಅಂತ. ಅದನ್ನೇ ತಾನೇ ಮಾಡ್ತಾ ಇರೋದು. ಅವ್ನು ಸೂರ್ಯನಗರ ಇನ್ಸ್ಪೆಕ್ಟರ್ ಅದನ್ನೇ ಮಾಡ್ತಾ ಇರೋದು. DJ ಹಳ್ಳಿ ಅವ್ನು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗೋನೆ, ಕಾಸು ಮಾಡ್ಕೊಂಡು ಮೈ ಮೇಲೆ ಹಾಕೋಣವನೆ.
ಏನು ಮಾಡ್ತೀರಾ? ಅದನ್ನ BTV ಅವರು ಬೆಳಗ್ಗೆ ರೇಪು ಅಂದ್ರು, ಸಾಯಂಕಾಲ ಅದಕ್ಕೆ ಹೊಗೆ ಹಾಕ್ಬಿಟ್ರು. ಏನು ಸತ್ಯನೋ ಏನು ಸುಳ್ಳೋ ಅದು ಏನು ವ್ಯವಸ್ಥೆನೋ ಒಟ್ಟಿನಲ್ಲಿ ಕೆಲವು ಟೈಮ್ ಮಾತಾಡಬೇಕಾಗತ್ತೆ. ಬೆಳಗ್ಗೆಯಿಂದ ನಾನು ಕೂಡ ಬ್ಯುಸಿ ಇದ್ದೆ, ಹೇಳದ್ನಲ್ಲ. ಓಕೆ, ನೀವುಗಳು ಏನು ಕಾನೂನು ಕಲ್ತಿದ್ದೀರೋ ಗೊತ್ತಿಲ್ಲ. ನಾನು ಕಾನೂನನ್ನು ಅನುಭವಿಸಿದ್ದೀನಿ. ಐ ಹ್ಯಾವ್ ಎಂಜಾಯ್ಡ್ ದ ಲಾ. ಓಕೆ, ವೆದರ್ ಇಟ್ ಈಸ್ ಇನ್ ಜೈಲ್, ವೆದರ್ ಇಟ್ ಈಸ್ ಇನ್ FIR, ವೆದರ್ ಇಟ್ ಈಸ್ ಇನ್ ಎ ಕೋರ್ಟ್, ವೆದರ್ ಟು ಗೆಟ್ ಎ ಜಸ್ಟಿಸ್. ನಾನು ನ್ಯಾಯಾಲಯದಲ್ಲೂ ಕಾನೂನು ನ್ಯಾಯ ಕೊಡಿಸಿದ್ದೀನಿ, ಬೀದಿನಲ್ಲೂ ನ್ಯಾಯ ಕೊಡಿಸಿದ್ದೀನಿ. ಓಕೆ, ನಾನು ಅಂಥ ವ್ಯಕ್ತಿ. ಒಬ್ಬ IPS ಆಫೀಸರು ಕೆಟ್ಟ ಕೆಲಸ ಮಾಡ್ತಾವನೆ ಅಂತ ನನಗೆ ರೌಂಡ್ ಅಪ್ ಆಯ್ತು ಅಂದ್ರೆ ಅವನು IPS ಆಫೀಸರ್ ಆಗಲಿ, ACPನೇ ಆಗಿರಲಿ, DCPನೇ ಆಗಿರಲಿ, ಇನ್ಸ್ಪೆಕ್ಟರ್ ಆಗಿರಲಿ, ವಿ ವಿಲ್ ವರ್ಕ್. ಏನೇನಿದೆ, ಏನೇನು ಮಾಡ್ತಾ ಇದ್ದಾನೆ ಇವನು, ನ್ಯಾಯಕ್ಕೆ ಸಮಾಧಾನ ಮಾಡ್ತಾ ಇದ್ದಾನ ಅಥವಾ ಬೇರೆ ಏನಾದ್ರು ಮಾಡ್ತಾ ಇದ್ದಾನ? ವಿ ವಿಲ್ ವರ್ಕ್. ಅಷ್ಟು ಈಸಿಯಾಗಿ ಏನನ್ನು ಕೂಡ ನಾನು ಒಪ್ಕೊಳೋದಿಲ್ಲ, ನಮ್ಮ ಟೀಮ್ ಒಪ್ಕೊಳಲ್ಲ. ವಿ ವಿಲ್ ಡಿಗ್ ದ ಟ್ರೂತ್. ನಿಮ್ಮ ಹಿಂದೆ ಬೀಳ್ತೀವಿ, ನಿಮ್ಮ ಬ್ಯಾಕ್ಗ್ರೌಂಡ್ನ ಅನಲೈಸ್ ಮಾಡ್ತೀವಿ. ದಟ್ ಈಸ್ ಅವರ್ ಜಾಬ್. ಬೀಯಿಂಗ್ ಎನ್ ಅಡ್ವೊಕೇಟ್, ದಟ್ಸ್ ಮೈ ಜಾಬ್. ನನ್ನ ಅಡ್ವೊಕೇಸಿನ ನೀವು ಯಾರು ಕೊಟ್ಟಿಲ್ಲ ಪೊಲೀಸರು. LLB ಓದ್ ತಗೊಂಡಿರೋದು 2016ರಲ್ಲಿ LLB ಕಂಪ್ಲೀಟೆಡ್. 2017ರಲ್ಲಿ ಡೆಲ್ಲಿನಲ್ಲಿ ಎನ್ರೋಲ್ಮೆಂಟ್. ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ರೆ 2023ರಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಡಿಕ್ಲೇರ್ಡ್ ಮೀ ಆಸ್ ಅನ್ ಅಡ್ವೊಕೇಟ್. ನೀವು ಯಾರು ಅದನ್ನ ಕೊಡಬೇಕಾಗಿಲ್ಲ. ವಾಟ್ ಯು ಥಿಂಕ್? ಒಬ್ಬ ಅಡ್ವೊಕೇಟ್ ಅಂದ್ರೆ ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ಕೂಡ ಅಡ್ವೊಕೇಟೇ. ಈ ದೇಶಕ್ಕೆ ಸಂವಿಧಾನ ಕೊಟ್ಟವರು ಕೂಡ ಮಹಾನ್ ಪುರುಷರು, ಡಾಕ್ಟರ್ BR ಅಂಬೇಡ್ಕರ್. ಲೋಕಾಯುಕ್ತದಲ್ಲಿ ಭ್ರಷ್ಟರಿಗೆ ಚಳಿ ಜ್ವರ ಬರ್ಸಿದ್ದು ಅವರು ಕೂಡ ಅಡ್ವೊಕೇಟ್ ಆಗಿ ಜಡ್ಜ್ ಆಗಿದ್ದರು. ಜಸ್ಟಿಸ್ ವೆಂಕಟಾಚಲಯ್ಯ, ಜಸ್ಟಿಸ್ ಸಂತೋಷ್ ಹೆಗಡೆ. ಅಂತ ಪ್ರೊಫೆಷನ್ ನಮ್ದು. ನೀವು ಪಬ್ಲಿಕ್ ಸರ್ವೆಂಟು, ಒಬ್ಬ ಅಡ್ವೊಕೇಟು. ಎನ್ ಅಡ್ವೊಕೇಟ್ ಇಸ್ ಎನ್ ಆಫೀಸರ್ ಆಫ್ ದ ಕೋರ್ಟ್. ಯಾರ ಜೊತೆ ಆಟ ಆಡೋದು ನೀವು? ಏನಂಗಾರೆ ನಿಮ್ಗೆ FIR ಮಾಡೋ ಕೆಪಾಸಿಟಿ ಕೊಟ್ಟಿದ್ದಾರೆ ಅಂತ ಯಾರ ಮೇಲೆ ಸುಳ್ಳು FIR ಮಾಡಬಹುದು, ಯಾರ ಮೇಲೆ ಗಡೀಪಾರುಗಳನ್ನ ಆದೇಶಗಳನ್ನ ಮಾಡಬಹುದು. ರಾಜಕೀಯ ಲಾಭಕ್ಕೋಸ್ಕರ ನೀವು ಯಾವನ್ಗೋ ಬಕೆಟ್ ಹಿಡಿತಾ ಇದ್ದೀರಿ ಅಂತ ಯಾರ ಮೇಲೆ ಕೂಡ ಸೀಕ್ರೆಟ್ ಆಗಿ ರೌಡಿ ಪಟ್ಟಿಗಳನ್ನು ಓಪನ್ ಮಾಡಬಹುದು. ನೀವೇನು ಅನ್ಕೊಂಡಿದ್ದೀರಾ? ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಸುಮ್ಮನೆ ಬರ್ತದಾ? ಕಂಟೆಂಪ್ಟ್ ಬೀಳುತ್ತೆ. ಯೂನಿಫಾರ್ಮ್ ಬಿಚ್ಚಿಸ್ತೀನಿ. ಕಂಟೆಂಪ್ಟ್, ಮೈಂಡ್ ಇಟ್. ನಾನು ಹೇಳದ್ನಲ್ಲ, ನಾನು ನ್ಯಾಯಾಲಯದನ್ನು ನಂಬಿದ್ದೀನಿ ಮತ್ತೆ ಜನರ ನ್ಯಾಯಾಲಯವನ್ನು ನಂಬಿದ್ದೀನಿ, ಎರಡೂ ನಂಬಿದ್ದೀನಿ. ಅಲ್ಲಿ ಯು ಕಾಂಟ್ ಟೇಕ್ ಓವರ್ ಮೀ. ಒಬ್ಬ ಸತ್ಯವಾಗಿ ನಡೆಯುವಂತ ವ್ಯಕ್ತಿಯನ್ನ ಟೇಕ್ ಓವರ್ ಮಾಡೋದು ಅಷ್ಟು ಈಸಿ ಅಲ್ಲ. ನಿಮ್ಗೇನಾದ್ರೂ ಆ ಥರ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದ್ರೆ ದೆನ್ ಯು ವಿಲ್ ಲೂಸ್ ದ ಜಾಬ್. ಆ ಸರ್ಕಾರಿ ಯೂನಿಫಾರ್ಮು, ಸ್ಟಾರು ಎಲ್ಲ ಹೋಗುತ್ತೆ. ಥ್ಯಾಂಕ್ ಯು ಕರ್ನಾಟಕ. ನಿಮ್ಮೆಲ್ಲರಿಗೂ ವಂದನೆಗಳು. ಕಣ ಕಣದಲ್ಲೂ ಕನ್ನಡ. ಥ್ಯಾಂಕ್ ಯು.